ಮೇಡಮ್, ಆ ಸೀತಾ ನಮ್ಮ ಮನೆಗೆ ನುಗ್ಗಿ ನಮ್ಮ ಮಗುನ ಕರ್ಕೊಂಡು ಹೋಗೋಕೆ ನೋಡಿದ್ದಾರೆ. ಪುಣ್ಯಕ್ಕೆ ನಮ್ಮ ಕೆಲ್ಸಕ್ಕೆ ಹಾಕೊಂಡ್ರು. ಅವ್ರ ಗಂಡ ರಾಮ್ ಕೂಡ ಇದರಲ್ಲಿ ಶಾಮೀಲು. ನೀವು ಅವರಿಬ್ರು ಮೇಲೂ ಆಕ್ಷನ್ ತಗೋಬೇಕು ಮೇಡಮ್. ಇಷ್ಟು ವರ್ಷದಿಂದ ನಮ್ಮ ಮಗು ನಮ್ಮಿಂದ ದೂರ ಇರೋದಕ್ಕೆ ಈ ಸೀತಾನೇ ಕಾರಣ ಮೇಡಮ್. ಬಾಡಿಗೆ ತಾಯಿ ಆದವಳು ಮಗುನ ಹೆತ್ತು ಕೊಡೋದ್ ಬಿಟ್ಟು ಕದ್ಕೊಂಡು ಹೋಗ್ಬಿಟ್ಲು. ಈಗ ನಮ್ಮ ಮಗು ನಮಗ್ ಸಿಕ್ಕಿದೆ, ಆದ್ರೆ ಈ ತರ ಹಿಂಸೆ ಕೊಡ್ತಾ ಇದ್ದಾಳೆ. ಇದೆಲ್ಲ ನಮ್ಮ ಪುಟ್ಟ ಮಗಳ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ. ಇದೆಲ್ಲ ಸ್ಟಾಪ್ ಆಗ್ಬೇಕಂದ್ರೆ ನೀವು ಆದಷ್ಟು ಬೇಗ ಒಂದು ಆಕ್ಷನ್ ತಗೊಳ್ಳೇಬೇಕು. ಅಬ್ಬಾ, ಏನ್ ಆಕ್ಟಿಂಗ್ ಮಾಡ್ತಿರ್ರಿ, ಗ್ರೇಟ್. ಏನ್ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಅಲ್ರಿ, ನೀವೊಬ್ರು ಡಾಕ್ಟರ್ ಆಗಿ ಡಾಕ್ಟರ್ಗೆ ಯಾಕ್ರಿ ಇಂಥ ಬುದ್ಧಿ ಬಂತು? ನಿಮ್ಮ ಪರ್ಸನಲ್ ರಿವೆಂಜ್ ಎಲ್ಲ ಸ್ಟೇಷನ್ ವರ್ಗೂ ತರಬೇಡಿ, ಹೊರಡಿ ಇಲ್ಲಿಂದ. ಪರ್ಸನಲ್ ರಿವೆಂಜ್? ಮೇಡಮ್ ಏನ್ ಮಾತಾಡ್ತಿದ್ರ ನೀವು? ಒಂದ್ ನಿಮಿಷ ಇರ್ರಿ. ಹಲೋ, ನೀವು ಹೇಳ್ದಾಗೆ ಶಾಲಿನಿ ಮತ್ತೆ ಶ್ಯಾಮ್ ಅನ್ನೋ ಕಪಲ್ ಬಂದಿದ್ದಾರೆ. ನೀವು ಹೇಳಿದ ಥರನೇ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟೇಷನ್ವರೆಗೂ ಬಂದು ಕ್ಲಾರಿಟಿ ಕೊಟ್ಟು ಹೋಗ್ಬೋದಾ? ಓ ಹೌದಾ, ಓಕೆ. ಅಲ್ಲ ಮೇಡಮ್, ಏನ್ ಮಾಡಿದ್ರಿ? ಯಾರಕ್ಕೆ ಕಾಲ್ ಮಾಡಿದ್ರಿ ನೀವು? ನಮ್ ಕಂಪ್ಲೇಂಟ್ ತಗೊಂಡ್ಬಿಟ್ಟು ನೀವ್ ಏನ್ ಮಾಡ್ತಾ ಇದ್ದೀರಾ? ಆ ರಾಮ್ ಸೀತಾ ಕಾನೂನನ್ನ ಓವರ್ ರೈಡ್ ಮಾಡಿದ್ದಾರೆ. ನಮ್ಮ ಮಗುನ ನಮ್ಮಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನಾವು ಬಂದ್ ನಮ್ ಪ್ರಾಬ್ಲಮ್ ನ ಹೇಳ್ಕೊಟ್ರೆ ಕೇಳ್ತಾನೆ ಇಲ್ವಲ್ಲ ನೀವು? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಸ್ಟಾಪ್ ಇಟ್. ಜಾಸ್ತಿ ಮಾತಾಡಿದ್ರೆ ನಿಮ್ಮಿಬ್ರು ನಾವು ಒಳಗಡೆ ಹಾಕ್ಬೇಕಾಗುತ್ತೆ. ವಾಟ್? ಆ ಸೀತಾನ್ ಒಳಗ್ ಹಾಕಿ ಅಂದ್ರೆ ನಮ್ಮನ್ನೇ ಒಳಗ್ ಹಾಕ್ತೀರಾ? ಏನ್ ಶ್ಯಾಮ್ ಇದು? ಮೇಡಮ್ ಪ್ಲೀಸ್, ನಮ್ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ನಾವು ನ್ಯಾಯ ಕೇಳ್ಕೊಂಬಂದ್ರೆ ನೀವು ನೋಡಿದ್ರೆ ನಮ್ಮನ್ನೇ ಒಳ್ಳೆ ಅಪರಾಧಿ ತರ ನೋಡ್ತಾ ಇದ್ದೀರಲ್ಲ. ಅಂಡ್ ನಾವು ಸುಳ್ಳು ಹೇಳ್ತಾ ಇಲ್ಲ. ನಿಜವಾಗ್ಲೂ ಆ ಸೀತಾ ಇಲ್ಲಿಗಲ್ ಆಗಿ ಮನೆಗೆ ನುಗ್ಗಿ ಮಗುನ ಕರ್ಕೊಂಡು ಹೋಗೋಕೆ ಟ್ರೈ ಮಾಡಿದ್ದಾರೆ. ನೋಡಿ, ನೀವು ಆಕ್ಷನ್ ತಗೊಳ್ದಿದ್ರು ಪರವಾಗಿಲ್ಲ, ಆದ್ರೆ ನಾವು ಹೇಳ್ತಿರೋ ಸುಳ್ಳು ಅಂತ ಮಾತ್ರ ಹೇಳ್ಬೇಡಿ. ನೀವು ಸುಳ್ಳನ್ನೇ ಹೇಳ್ತಾ ಇದ್ದೀರಿ ಶ್ಯಾಮ್. ಮಿಸ್ಟರ್ ಶ್ಯಾಮ್, ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಟ್ ಇವರಿಬ್ರು ನಮ್ಮ ಮನೆಗೆ ಬಂದಿದ್ದಾಗ ಇನ್ನೂ ಈ ಪರ್ಮಿಷನ್ ಲೆಟರ್ ಸಿಕ್ಕಿರ್ಲಿಲ್ಲ. ಸೊ ಅದಕ್ಕಾದ್ರೂ ನೀವು ಆಕ್ಷನ್ ತಗೊಳ್ಬೇಕಲ್ವಾ? ಹಾಗಾದ್ರೆ ನಿಮ್ ಪ್ರಕಾರ ನಾವು ಸಿಹಿನ ನಿಮ್ಮ ಮನೆಯಿಂದ ಒತ್ತಾಯದಿಂದ ಕರ್ಕೊಂಡು ಹೋಗಿದ್ದೀವಿ ಅಂತನಾ? ಅಥವಾ ನೀವು ನಮ್ಮ ಮಗಳ ಮೇಲೆ ಕೈ ಮಾಡ್ಬೇಕಾದ್ರೆ ಸೀತಾ ಸಿಹಿನ ಅದರಿಂದ ಬಚಾವ್ ಮಾಡೋದಕ್ಕೆ ಕರ್ಕೊಂಡು ಹೊರಟಿದ್ದ? ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೇನ್? ಆಗ ಇವ್ರ ಕೈಲಿ ಪೇಪರ್ಸ್ ಇರಲಿಲ್ವೇನೋ, ಆದರೆ ಇದೆಲ್ಲ ಲೀಗಲಿ ಪ್ರೊಸೀಡ್ ಆಗಿ ತಯಾರಾಗಿರುವಂಥ ಪೇಪರ್ಸು. ಮುಂದಿನ ಕೋರ್ಟ್ ಆರ್ಡರ್ ಆಗೋವರೆಗೂ ಇವರು ಪ್ರತಿ ಶನಿವಾರ ಸಿಹಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇದೆ. ನೀವು ಅದಕ್ಕೆ ಯಾವುದೇ ರೀತಿ ತೊಂದರೆ ಮಾಡೋ ಹಾಗಿಲ್ಲ ಶ್ಯಾಮ್. ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇನ್ನೊಂದ್ಸಲ ನಮ್ಮ ಟೈಮ್ನ ಹೀಗೆಲ್ಲ ವೇಸ್ಟ್ ಮಾಡಬೇಡಿ, ಹೊರಡಿ. ಒಂದ್ ನಿಮಿಷ ಇನ್ಸ್ಪೆಕ್ಟರ್, ಕ್ಲಾರಿಟಿ ಬೇಕು ಅಂತ ನೀವಿಬ್ರು ಕೇಳ್ತಾ ಇದ್ರಲ್ಲ. ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್. ನನ್ನ ಮೇಲೆ, ನನ್ನ ಹೆಂಡತಿ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹೊರಿಸಿದ್ದಕ್ಕೆ ನಾನು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದಾ ಇನ್ಸ್ಪೆಕ್ಟರ್? ಸಿಹಿನ ಸ್ಟೇಷನ್ ಕರ್ಸಿದ್ರೆ ಸತ್ಯ ಗೊತ್ತಾಗುತ್ತೆ. ಶಾಲಿನಿ ಅವರು ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ಟ್ರೈ ಮಾಡಿದ್ರ ಅಥವಾ ಇಲ್ವಾ ಅಂತ.
ಸಿಹಿನ ಕರ್ಸೋದ? ಬಟ್ ಡೋಂಟ್ ವರಿ ಶ್ಯಾಮ್, ನಾನು ಆ ಥರ ಮಾಡಿದೆ. ನನ್ನ ಮಗಳನ್ನ ಸ್ಟೇಷನ್ಗೆ ಕರ್ಸೋದು, ಅವಳಿಗೆ ಸ್ಟ್ರೆಸ್ ಕೊಡೋದು, ಇದೆಲ್ಲ ಅವಳಿಗೆ ಕಷ್ಟ ಆಗುತ್ತೆ. ನನ್ನ ಮಗಳು ನೆಮ್ಮದಿಯಾಗಿ ಮಾತ್ರ ಇರಬೇಕು. ಹೇಗಿದ್ರು ಈಗ ಅವಳನ್ನ ಆಚೆ ಕರ್ಕೊಂಡು ಹೋಗೋದಕ್ಕೆ, ಸುತ್ತಾಡ್ಸೋದಕ್ಕೆ ವಿಸಿಟೇಷನ್ ರೈಟ್ ಸಿಕ್ಕಾಗಿದೆ ಅಲ್ಲ. ವೆರಿ ಸೂನ್ ಅವಳನ್ನ ಮನೆಗೆ ಬರ್ತಾರೆ, ನಮ್ಮ ಜೊತೆಗೆ. ಮೈಂಡ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ದೇವ್ರೆ. ಸೀತಮ್ಮ ಹೇಳ್ತಾ ಇದ್ಲು, ನಮ್ ಕಷ್ಟನ ನಾವು ದೇವ್ರ ಹತ್ರ ಹೇಳ್ಕೊಂಡ್ರೆ ಅವನು ಎಲ್ಲ ಸಾಲ್ವ್ ಮಾಡ್ತಾನೆ ಅಂತ. ನಾನ್ ನಿನ್ನ ಹತ್ರ ಹೇಳ್ಕೊಂತಾ ಇದ್ದೆ, ಸೀತಮ್ಮ ಮತ್ತೆ ಅಪ್ಪನ್ ನೋಡೋ ಹಾಗೆ ಮಾಡು ಪ್ಲೀಸ್ ಅಂತ. ನೀನ್ ಹಾಗೆ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಐ ಆಮ್ ಸೋ ಹ್ಯಾಪಿ. ಹಲೋ, ಇಷ್ಟೆಲ್ಲ ಖುಷಿ ಪಡೋದಕ್ಕೆ ನೀನೇನ್ ಪರ್ಮನೆಂಟ್ ಆಗ ಮನೆಗೆ ಹೋಗ್ತಾ ಇಲ್ಲ. ಜಸ್ಟ್ ನಾಳೆ ಒಂದು ದಿನ ಮಾತ್ರ ನೀನು ಸೀತಾ ಮತ್ತೆ ರಾಮ್ ಜೊತೆ ಹೋಗ್ಬೋದು. ಅದು ಸಂಜೆವರೆಗೂ ಮಾತ್ರ. 6 PM ಒಳಗೆ ವಾಪಸ್ ಇಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಈಗ ಹೋಗು, ಬ್ರಷ್ ಮಾಡ್ಕೊಂಬಾ. ಶಾಲಿನಿ, ಮಗು ಜೊತೆ ಒಂಚೂರು ಪ್ರೀತಿಯಿಂದ ಮಾತಾಡಬಾರ್ದ? ಹೌದು, ನಾನ್ ಮಾಡೋದೆಲ್ಲ ನಿನಗೆ ತಪ್ಪಾಗೆ ಕಾಣುತ್ತೆ. ಆದ್ರೆ ಸೀತಾ ಮತ್ತೆ ರಾಮ್ ಮಾಡೋದೆಲ್ಲ ಮಾತ್ರ ಕರೆಕ್ಟ್ ಅಲ್ವಾ? ಅವ್ರನ್ನೇನೋ ತುಂಬಾ ಒಳ್ಳೆಯವರು ಅಂತ ಮೆರೆಸ್ತಿದ್ಯಲ್ಲ, ಈಗ ಅನುಭವಿಸು.